ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ತೊಗರಿಬೇಳೆನ ಒಂದು ಚಿಕ್ಕ ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ನಿಮ್ಮ ಜನ ಇರ್ತೀರಿ ನೋಡ್ಕೊಂಡು ತೊಗೊಂಡು ಸ್ವಚ್ಛವಾಗಿ ಒಂದು 2-3 ನೀರಲ್ಲಿ ತೊಳೆದು ಮುಳುಗೋಷ್ಟು ನೀರು ಹಾಕಿದ್ದೀನಿ. ಒಂದು 4 ಎಲೆ ಕರಿಬೇವು ತೊಳೆದು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 3 ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಕಡಿಮೆ ಇತ್ತು ಅಂಥೇಳಿ. ನೀವು ಹುಳಿ ಎಷ್ಟಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಹುಳಿ ಕಡಿಮೆ ಇತ್ತು, ಚಿಕ್ಕ ಟೊಮೆಟೊ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 3-4 ಪೀಸ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಮುಚ್ಚಿ ಬೇಯಿಸ್ಕೊಳ್ಳೋಣ ರೈಸ್ ಥರ. ಇವಾಗ ಸ್ವಲ್ಪ ಬೇಳೆ ಮೆತ್ತಗಾಗೋವರೆಗೂ ನೀವು ರೈಸ್ ಏನು ಬೇಯಿಸ್ಕೊತೀರಿ ಹಂಗೆ ಬೇಯಿಸ್ಕೊಳ್ಳೋಣ. ನೋಡಿ, ಸಾರು ಮಾಡ್ಕೊಳ್ಳೋಣ. ಪಾತ್ರೆಯನ್ನು ಕಾಯ್ಸಕ್ಕೆ ಹಚ್ಚಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು, ಇದು ಟೇಬಲ್ ಸ್ಪೂನ್ ಚಿಕ್ಕದಿದೆ ನಮ್ಮದು, ಹಾಗಾಗಿ ಒಂದು ಅರ್ಧ ಟೇಬಲ್, ದೊಡ್ಡದಿದ್ದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಸಾಸಿವೆ ಹಾಕಿದ್ದೀನಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಾಗೆ ಚಟ್ಪಟ ಅನಿಸಿದ್ರೆ ತುಂಬ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರುತ್ತೆ. ಸಾರು ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಸ್ವಲ್ಪ ಹೊರಗಡೆ ತೆಗೆದಿದ್ದೀನಿ, ಯಾಕಂದರೆ ಇದು ತುಂಬ ಕಾದಿದೆ ಸ್ಟೀಲ್ ಅಂತೇಳಿ. ಇವಾಗ ಎಣ್ಣೆ ಹಾಕೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಇದನ್ನು ಇಲ್ಲಿ ಕಾಯ್ಸಕ್ಕೆ ಹಚ್ತಾ ಇದ್ದೀನಿ. ಘಮ ಅನ್ಬೇಕು. ಅದು ಸಾಸಿವೆ ಜೀರಿಗೆ ಎಲ್ಲ ತುಂಬ ಟೇಸ್ಟ್ ಅನಿಸುತ್ತೆ ಸಾರು. ಈಗ ನೋಡಿ, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು 4-5 ಪೀಸ್ ಬೆಳ್ಳುಳ್ಳಿ ಮತ್ತು ಒಂದು 4 ಎಲೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ. ಆಲ್ರೆಡಿ ಬೆಳ್ಳುಳ್ಳಿ ಸ್ವಲ್ಪ ಬೇಯಿಸೋಕೆ ಹಾಕಿದ್ದೀನಿ. ಅದು ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಇಲ್ಲಿ ಒಗ್ಗರಣೆ ಸ್ವಲ್ಪ ಹಾಕೋತಾ ಇದ್ದೀನಿ. ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆದಾಗ ನಾನು ಈ ಥರ ಸಾರುಗಳನ್ನ ಮಾಡ್ತಿರ್ತೀನಿ. ಬೇಳೆ ಸಾರು, ಟೊಮೆಟೊ ಅಂತೂ ಇದ್ದೇ ಇರುತ್ತೆ. ಹೋಗಿ ತರೋಕ್ಕಾಗಿರಲಿಲ್ಲಪ್ಪ ಅಂದರೆ ಒಂದು 2 ದಿನ ಲೇಟ್ ಆಗುತ್ತಲ್ಲ. ಯಾವಾಗಲೂ ತರಕಾರಿ ತಿಂದು ಬೋರ್ ಅನಿಸ್ಬಿಟ್ಟಾಗ ಈ ಥರ ಒಂದು ಸ್ಪೆಷಲಾಗಿ ಸಾರು ಆಗಿರ್ಬೋದು, ಕಾಳು ಪಲ್ಯಗಳಾಗಿರ್ಬೋದು ಮಾಡ್ಕೊಂಡಾಗ ಸ್ವಲ್ಪ ಅದು ನಾಲಿಗೆಗೆ ರುಚಿ ಅನಿಸುತ್ತೆ ಅದು. ಇವಾಗ ಇದಕ್ಕೆ ಬೇಳೆ ಬೇಯಿಸಿಟ್ಕೊಂಡಿರುವಂಥ, ನೋಡಿ ಬೇಳೆ ಬೇಯಿಸ್ಕೊಂಡಿದ್ರೆ ಇದ್ರ ಮೇಲೆ ಇರುತ್ತಲ್ಲ ನೀರು, ಇದನ್ನ ಹಾಕ್ಕೊಳ್ಳೋಣ. ಇವಾಗ ನೀವು ಎಷ್ಟು ಸಾರು ಮಾಡ್ತಿರ್ತೀರೋ ನೋಡ್ಕೊಂಡು ಅದ್ರ ಮೇಲೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಎಷ್ಟು ಮಾಡ್ತಿರ್ತೀರ ಅಂತ. ಎಷ್ಟು ಒಂದು ಚಿಕ್ಕ ಪಾತ್ರೆ ದೊಡ್ಡ ಪಾತ್ರೆ ಅಂತ ಇರುತ್ತಲ್ಲ, ಅದಕ್ಕೆ ಸಾಂಬಾರು ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಇವತ್ತು. ಇರಲಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸಾಂಬಾರು ಪೌಡರ್ ಜಾಸ್ತಿ ಬರೋಲ್ಲ ಹೊಟ್ಟಿಗೆ. ಅದೊಂಥರ ಹೊಟ್ಟೆ ಉಪಾರ ಆದ ಹಾಗೆ ಗ್ಯಾಸ್ಟ್ರಿಕ್ ಟೈಪ್ ಆಗುತ್ತೆ. ಅದಕ್ಕೆ ಅಂತ ಪ್ಲೇನಾಗಿ ಮಾಡ್ಕೊಳ್ಳಿ, ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅಥವಾ ಸಕ್ಕರೆ ಯಾವುದನ್ನಾದರೂ ಹಾಕ್ಕೊಳ್ಳಿ. ಯಾಕಂದ್ರೆ ಟೊಮೆಟೊ ಹಾಕಿರೋದ್ರಿಂದ ನೀವು ಬೇಡ ಅಂದರೆ ನೀವು ಅದನ್ನು ಬಿಡ್ಬೋದು. ನಾವು ಸ್ವಲ್ಪ ಹಾಕೋದ್ರಿಂದ ನಾಲಿಗೆ ರುಚಿ ಜಾಸ್ತಿ ಬರುತ್ತೆ. ಸಕ್ಕರೆ ಹಾಕಿದ್ದೀವಿ ಅಂತ ಗೊತ್ತಾಗಬಾರ್ದು, ಆ ಥರ ನೋಡ್ಕೊಂಡು ಹಾಕೋಬೇಕು. ನಾಲಿಗೆಗೆ ರುಚಿ ಜಾಸ್ತಿ ಕೊಡುತ್ತೆ ಅದು. ಸ್ವಲ್ಪ ಎಷ್ಟು ಮಸ್ತಾಗಿ ಮಾಡಿದಾರಪ್ಪ ಅಡುಗೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋ ಥರ ಅದು ನಾಲಿಗೆ ರುಚಿ ಬರುತ್ತೆ ಸ್ವಲ್ಪ ಸಕ್ಕರೆ ಬೆರೆಸೋದ್ರಿಂದ. ಇವಾಗ ಇದು ಟೊಮೆಟೊ ಬೇಳೆ ಎಲ್ಲ, ತೊಗರಿಬೇಳೆ, ಇದು ಹೆಸರುಬೇಳೆ ತೊಗೊಂಡಿಲ್ಲ. ಒಮ್ಮೊಮ್ಮೆ ಹೆಸರುಬೇಳೆಯಿಂದಾನು ಮಾಡ್ತೀನಿ, ಅದು ತುಂಬ ಜಾಸ್ತಿ ಆಗುತ್ತೆ. ಇಷ್ಟೇ ಬೇಯಿಸಿದ್ರು ಕೂಡ ಇದು ತೊಗರಿಬೇಳೆ ಮಾಡೋಣ ಅನಿಸುತ್ತೆ, ಅದಕ್ಕೆ ತೊಗರಿಬೇಳೆ ತೊಗೊಂಡಿದ್ದೆ. ಇವಾಗ 4 ಎಲೆ ಕರಿಬೇವು ಹಾಕಿದ್ದೀನಿ. ಯಾಕಂದರೆ ಕರಿಬೇವು ಬೆಂದ ಮೇಲೆ ಇದು ಬೇಳೆನಲ್ಲಿ ತುಂಬ ಚೆಂದ ಒಂಥರ ಘಮ್ಮಲು ಬರುತ್ತೆ, ರುಚಿನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿ, ಈ ಥರ ಸ್ಪೂನ್ ಸಹಾಯದಿಂದ ಈ ಥರ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ಇದಕ್ಕೆ ಹಾಕೊಳ್ಳೋಣ. ಇಲ್ಲೆಲ್ಲ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಹುಣಸೆ ರಸ ಕೂಡ ಹಾಕ್ಕೊಳ್ಳಿ, ಟೊಮೆಟೊ ಇಲ್ಲ ಅಂದರೆ ಅದರಲ್ಲೆಲ್ಲ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಬೇಕಿದು, ಅಂದರೆ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಪಾಲಕ್ ಅಂತ ಏನೂ ಇಲ್ಲೆಲ್ಲ ಖಾಲಿಯಾಗಿತ್ತು ತರಕಾರಿ, ಹಾಗಾಗಿ ನಾನು ಈ ಥರ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇದು ಬ್ಯಾಚುಲರ್ಗೆ ತುಂಬ ಈಸಿ ಇದು ಮಾಡ್ಕೊಳ್ಳೋಕ್ಕೆ. ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ ನೋಡೋಕ್ಕೆ ಸ್ವಲ್ಪ ತೊಗೊಂಡು ಕೈ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ನಾಲಿಗೆ ರುಚಿ ನೋಡಿ ನಾಲಿಗೆ ಹಚ್ಕೊಂಡು ಮಸ್ತಾಗಿದೆ. ಉಪ್ಪು ಖಾರ ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಸ್ತ್ ಯಾವುದೇ ಥರ ತರಕಾರಿ ಸೊಪ್ಪು ಇಲ್ಲದೇ ಸಿಂಪಲ್ಲಾಗಿ ಪ್ಲೇನಾಗಿ ಮಾಡಿರುವಂಥ ಮಸ್ತ್ ಬೇಳೆ ಸಾರು ತುಂಬ ಚೆನ್ನಾಗಿದೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ.